ಒಂದು ಈ ಕಡೆ ಕಟ್ ಮಾಡ್ತೀರಾ, ಇನ್ನೊಂದು ಕಡೆಗೆ ಒಂದೇ ಮನೆಯಿಂದ 16 ಮನೆಗಳಿಗೆ ಒಂದೇ ಮೀಟರಿಂದ 16 ಮನೆಗಳಿಗೆ ವಿದ್ಯುತ್ ಸಂಪರ್ಕ. ಇದು ನಿಮಗೆ ಗೊತ್ತಾಗಲ್ವಾ? ಅದನ್ನು ನಾವೇ ಸುದ್ದಿ ಮಾಡಬೇಕಾ? ಅಯ್ಯೋ ಕರ್ಮ. ಒಂದೇ ಮೀಟರಿಂದ 16 ಮನೆಗಳಿಗೆ ವಿದ್ಯುತ್ ಸಂಪರ್ಕ. KR ಪುರದ ಮುನೇಶ್ವರ ಲೇಔಟ್ನಲ್ಲಿ ಈ ಪ್ರಕರಣ. ಪಬ್ಲಿಕ್ ಟಿವಿ ವರದಿ ಬಳಿಕ ಬೆಸ್ಕಾಂ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲ, ನೀವು ಏನ್ ಮಾಡ್ತೀರಾ ಅಂತ ನನಗೆ. ಎಲ್ಲವೂ ಕೂಡ ನಾವೇ ವರದಿ ಮಾಡ್ಬಿಟ್ಟು ನಿಮ್ಮನ್ನು ಎಚ್ಚರಿಸ್ಕೊಳ್ಬೇಕು ಅಂತಂದ್ರೆ ನಿದ್ದೆ ಮಾಡ್ತಿರ್ತೀರಾ? ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳೀಗ. ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆಯೇ ಅಲರ್ಟ್ ಅಂತೆ. ಓಹೋ, ಅಲ್ಲಿವರೆಗೂ ಅಡ್ಜಸ್ಟ್ಮೆಂಟ್ ಏನಾದರೂ ನಡೀತಾ ಇತ್ತಾ ಸ್ಥಳೀಯವಾಗಿ ಮನೆ ಮಾಲೀಕರ ನಡುವೆ? ಮನೆ ಮಾಲೀಕರ ಮೇಲೆ ಈಗ FIRಗೆ ನಿರ್ಧಾರ ಮಾಡಿದ್ದಾರೆ. ನೋಡಿ, ಸ್ಥಳೀಯವಾಗಿ ಬಿಲ್ಲನ್ನು ಕೊಡೋಕೆ ಬಂದಂಥವ್ರಿಗೆ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ದೇನೆ ಇದು ಆಗಕ್ಕೆ ಸಾಧ್ಯನೇ ಇಲ್ಲ. 100% ಬರೆದಿಟ್ಕೊಳ್ಳಿ. ಅದು ಹೆಂಗ್ರೆ ಕೊಡ್ತೀರಾ? 1 ಮೀಟರಿಂದ 16 ಮನೆಗಳಿಗೆ ಗೊತ್ತಾಗಲ್ವಾ ಬಿಲ್ ಎಷ್ಟು ಬರ್ತಾ ಇದೆ ಏನು ಅಂತೇಳಿ? ಎಷ್ಟು KVL ತೊಗೊಂಡಿರೋದು ಅವನು? 1 KVನ, 3 KVನ, 4 KVನ, 5 KVನ? ಮಿನಿಮಮ್ ಚಾರ್ಜ್ ಅನ್ನೋದು ಗೊತ್ತಾಗುತ್ತೆ ಅಲ್ಲ? ಯಾಕೆ ಜಾಸ್ತಿ ಆಗಿದೆ ಬಿಲ್ಲು ಅನ್ನುವಂಥದ್ದು ಕನಿಷ್ಠ ಗೊತ್ತಾಗುತ್ತೆ ಅಲ್ಲ? ಎಷ್ಟು ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದಾನೆ? ಹಾಗಿದ್ದಾಗ ದಂಡ ಹಾಕಿ ಅವನ ಮೇಲೆ. FIR ಅಷ್ಟೇ ಯಾಕೆ? ದಂಡ ಹಾಕಿ ವಸೂಲಿ ಮಾಡಬೇಕು ಅವನ ಹತ್ರ. ಅಲ್ಲಿ ಸ್ಥಳೀಯವಾಗಿ ಗೊತ್ತಿರುತ್ತೆ ಎಲ್ಲ. ಬಿಲ್ ಕೊಡೋಕೆ ಬಂದವರಿಗೂ ಗೊತ್ತಿರುತ್ತೆ. ಏನೋ ಒಂದು ಅಡ್ಜಸ್ಟ್ಮೆಂಟ್ ನಡೆದಿರುತ್ತೆ ಇಲ್ಲಿ. ನನ್ನ ಸಹೋದ್ಯೋಗಿ ಈಗ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ಈಗ ಈ ವಿಚಾರದಲ್ಲಿ ಸ್ಥಳೀಯವಾಗಿ ಮಾಲೀಕರ ಜೊತೆಗೆ ಯಾವುದೋ ಒಂದು ಅಡ್ಜಸ್ಟ್ಮೆಂಟ್ ಇಲ್ದೇನೆ ಇದನ್ನು ನಡೆಸಕ್ಕೆ ಸಾಧ್ಯನೇ ಇಲ್ಲ. ಬೆಟ್ಸ್ಬೇಕಿದ್ರೆ ಯಾಕೆ ಅಂತಂದರೆ ಇಷ್ಟು KV ತಗೊಂಡಾಗ ಅದರ ಬಿಲ್ ಇಷ್ಟೇ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಅದಕ್ಕಿಂತಲೂ ಮೇಲೆ ಹೋದಾಗ ಡೌಟ್ ಬಂದೇ ಬರುತ್ತೆ. ಅದು ಹೆಂಗೆ ಕೊಟ್ಬಿಡ್ತಾರೆ ಇವರು? ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ? ಈಗ ಏನು ಕೇಸ್ ಹಾಕಿದ್ದಾರೆ? ಎಸ್ ಸರ್, ನಿಜಕ್ಕೂ ನೀವು ಹೇಳ್ದಂಗೆ ಮನೆ ಮಾಲಿಕೆಯ ಪ್ರಭಾವ ಹಾಗೂ ಸ್ಥಳೀಯ ರಾಜಕಾರಣಿಗಳ ಪ್ರಭಾವದಿಂದಾಗಿ 1 ಮೀಟರ್ನಿಂದ 16 ಮನೆಗಳಿಗೆ ಅಕ್ರಮವಾಗಿ ವಿದ್ಯುತ್ತನ್ನು ಸಂಪರ್ಕವನ್ನು ಪಡೆದಂತಹ ಒಂದು ಘಟನೆ KR ಪುರಂನಲ್ಲಿ ನಡೆದಿದೆ. ಅದು ಪ್ರಮುಖವಾಗಿ KR ಪುರಂನಲ್ಲಿ ಈ ಹಿಂದೆ 10 ವರ್ಷದ ಬಾಲಕ ಹೈ ಟೆನ್ಷನ್ ವೈರನ್ನು ಮುಟ್ಟಿ ಸಾವನ್ನಪ್ಪಿದ್ದ ಅದೇ ಒಂದು ಮನೆ ಮಾಲೀಕನ ಸಹೋದರಿಯಿಂದಲೇ ಈ ಒಂದು ಕೃತ್ಯ ಕೂಡ ನಡೆದಿದೆ. ಪ್ರಮುಖವಾಗಿ ಇಲ್ಲಿ ಬೆಸ್ಕಾಂಗೆ ಲಕ್ಷಾಂತರ ರೂಪಾಯಿ ಕೂಡ ನಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆಯೂ ಕೂಡ 2 ಬಾರಿ ನೋಟಿಸನ್ನು ಕೊಟ್ಟು ಆದರೂ ಕೂಡ ಕೇರ್ ಮಾಡಲಿಲ್ಲ ಎನ್ನುವಂಥ ಒಂದು ಮಾಹಿತಿಯನ್ನು ಬೆಸ್ಕಾಂನ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಆದರೆ ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಮುನೇಶ್ವರ ಬಡಾವಣೆಯಲ್ಲಿ ಈ ಒಂದು ಅಕ್ರಮ ವಿದ್ಯುತ್ನ ವರದಿ ಪ್ರಸಾರವಾಯಿತು, ಅನಂತರದಲ್ಲಿ ಆ ಒಂದು ಮನೆ ಮಾಲೀಕ ಆಗಿರ್ತಕ್ಕಂಥ ತೆರೇಸಾ ಅವರು 16 ಮನೆಗಳಿಗೆ ಅಂದರೆ ಒಂದು ವಿದ್ಯುತ್ ಕಂಬದಿಂದ ಎಕ್ಸ್ಟ್ರಾ ಕೇಬಲ್ಗಳನ್ನ ಅಳವಡಿಕೆಯನ್ನು ಮಾಡಿಕೊಂಡು ಶೀಟ್ ಮನೆಗಳಿಗೂ ಕೂಡ ವಿದ್ಯುತ್ತನ್ನು ಪಡೆದಿದ್ದರು. ಇದರ ಒಂದು ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿದ್ದಾರೆ. ಇನ್ನು ನಾಡಿದ್ದು ಸೋಮವಾರ ಬೆಸ್ಕಾಂ ಅಧಿಕಾರಿಗಳಿಂದ ವಿಜಿಲೆನ್ಸ್ ಟೀಮ್ನಿಂದ ಅವರ ಮೇಲೆ FIR ಕೂಡ ಹಾಕಲಾಗುತ್ತೆ. ಇನ್ನು ನೀವು ಹೇಳ್ದಂಗೆ ದಂಡ ಹಾಕುವಂತಹ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಅರುಣ್. ಓಕೆ ಅರುಣಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.